ಎಲ್ಲ ನನ್ನ ಸ್ನೇಹಿತರಿಗೂ ಮತ್ತು ರೈತರಿಗೂ ಈ ಸಣ್ಣ ರೈತ ಮಾಡೋ ನಮಸ್ಕಾರ. ಇವತ್ತು ನಾವು ರೈತರ ದಿನಚರಿ ಅಂದರೆ ರೈತರ ಕಷ್ಟ ಬಗ್ಗೆ ಮಾತಾಡಕತ್ತೀನಿ. ಯಾಕಂದ್ರೆ ನಾನು ಒಬ್ಬ ರೈತನ ಮಗ, ಅದು ನನಗೆ ಭಾಳ ಹೆಮ್ಮೆ ಐತಿ. ಅದು ಮಾತ್ರ ಯಾವತ್ತು ಹೋಗಂಗಿಲ್ಲ ನನಗೆ ಅಂತ, ಯಾಕಂದ್ರೆ ಬೈ ಬ್ಲಡ್ ಅಂತಾರಲ್ಲ ಹಂಗೈತಿ. ಇವತ್ತು ನಮ್ಮ ರೈತರ ಕಷ್ಟ ಹೆಂಗಂದ್ರೆ ಮುಂಜಾನೆ ಎದ್ದು ಕೂಡಲೇ ಅವು ಹೊಲಕ್ಕೆ ಹೋದಾಗ ಅವು ಬೆಳೆದಿರೋಂಥ ಬೆಳೆ ಹೆಂಗೆ ಬಂದೈತಿ ಅಂತ ನೋಡ್ಕೊತಾನೆ. ಅದಕ್ಕೆ ಕೀಟನಾಶಕ ಬಿದ್ದಿರ್ತವು, ಅದನ್ನು ಹೊಡ್ಯಾಕಂತಂದು ಒಂದು ಸ್ವಲ್ಪ ಎಣ್ಣೆ ಅದನ್ನ ತೊಗೊಂಬರ್ತಾನ. ಒಳ್ಳೆ ಹೊಲಕ್ಕೆ ಮಳೆ ಬರ್ಲಿಕ್ಕಂದ್ರೆ ನೀರು ಹಾಸ್ತಾನ. ಹೇಳಿ ಟೈಮಿಗೆ ಮಳೆ ಆಗಂಗಿಲ್ಲ. ಫಸ್ಟ್ ಅಂದ್ರೆ ಹೇಳಿ ಟೈಮ್ನಾಗ ಮಳೆ ಆಗಂಗಿಲ್ಲ, ಬೇಕಂದ್ರೆ ಮಳೆ ಆಗಂಗಿಲ್ಲ, ಬ್ಯಾಡ ಅಂದ ಮಳೆ ಆಕತಿ. ಹೆಂಗೆ ಆಕತ್ತಂದ್ರೆ ಅಷ್ಟು ಬೆಳೆ ನೀರು ನಿಲ್ಲಂಗೆ ಆಗುತ್ತೆ ಮಳೆ. ಒಳ್ಳೆ ಸರ್ಕಾರದವ್ರು ಬರ್ತಾರೆ, ಅವರಲ್ಲ ಮೇನಿಗೆ ಸರ್ಕಾರದವ್ರು. ನಮ್ಮ ರೈತರು, ನಮ್ಮ ದೇಶದ ಬೆನ್ನೆಲುಬು ನಮ್ಮ ರೈತರು ಅಂತಂದು ಬರ್ತಾರೆ. ಬಂದು ಏನಂತಾರ, ಈ ಸಲ ನಮ್ಮ ಪಕ್ಷ ಗೆಲ್ಲಿಸ್ರಿ, ನಮ್ಮ ಪಕ್ಷ ಗೆಲ್ಲಿಸ್ರಿ, ನಮ್ಮ ಪಕ್ಷ ಗೆದ್ದಿದ್ದ ನಿಮ್ಮ ರೈತರ ಸಾಲ ಮನ್ನಾ ಮಾಡ್ತೀವಿ, ಹೊಳ್ಳಿ ನಿಮ್ಗೆ ಎಷ್ಟು ಬೆಳೆ ಹಾನಿನ ನಾವು ಕೊಡ್ತೀವಿ, ನಾವು ನಮ್ಮ ಪಕ್ಷ ಕೊಡ್ತೈತಿ ಅಂತಂದು ಹೇಳ್ತಾರ. ಅವಾಗ ಅವ ರೈತ ಮುಗ್ಧ ತಾಪಟ್ಟಿರೋ ಸಾಲಕ್ಕೆ ಅವ್ರ ಬೆಳೆದಿರೋ ಬೆಳೆಗೆ ನ್ಯಾಯವಾದ ಬೆಲೆ ಸಿಗುತ್ತಂತಂದು ಓಟ್ ಹೊತ್ತಿಂದ ಅವ್ರು ಹೆಂಗೆ ಗೊತ್ತನ, ಕಿವ್ಯಾಗ ಹಾಕೊಳಂಗಿಲ್ಲ, ತಲೆಯಾಗೂ ಹಾಕೊಳಂಗಿಲ್ಲ. ಯಾಕಂದ್ರೆ ಅವ್ರ ಪಕ್ಷ ಗೆದ್ದಿಂದ ಅವ್ರು ಏನು ಮುಂದೆ ಮಾಡ್ಬೇಕನ್ನೋದು ಅವ್ರು ಮಾಡ್ತಿರ್ತಾರೆ. ಮತ್ತು ರೈತ ಎಲ್ಲಿದ್ದ ಅಲ್ಲಿಗೆ ಬರ್ತಾನೆ. ಆಮೇಲೆ ಮುಂದೆ ವರದಂಥ ಕಾಲಕ್ಕೆ ಹೆಂಗಾಗುತ್ತಂದ್ರೆ, ರೈತ ಓಟಾಗಿ ಗೆಲ್ಸಿರ್ತಾನಲ್ಲ ಎಲೆಕ್ಷನ್ಯಾಗ, ಅವರು ರಾಜಕಾರಣಿಗಳು ಏನು ಮಾಡ್ತಾರಂದ್ರೆ, ರೈತರು ಬೆಳೆದಿರೋಂಥ ಬೆಳೆ ಅಲ್ಲಿ ಏನು ಬೆಳೆ ಹೊಲ್ತು ಅಂದ್ರೆ ಏನು ಬೆಳೆ ಹೊಲ್ತು, ಬರಡು ಭೂಮಿ ಐತದ ಅಂತಂದು ಹೇಳ್ತಾರೆ. ಹೇಳಿ ಕೋಟಾರ ತತ್ತಾರಲ್ಲ ಕಂಪ್ನಿ ಕಟ್ಟಕ್ಕೆ. ರೈತರು ಎಷ್ಟೇ ಹೇಳಿದ್ರು ಕೇಳಂಗಿಲ್ಲ. ಯಾಕಂದ್ರೆ ಸರ್ಕಾರ ಅವ್ರದೈತಿ, ಗೆಲ್ಲಿಸ್ದವ್ರು ಇವ್ರು ಅದಾರ, ಅದು ಅವ್ರಿಗೆ ನೆನಪಿರಂಗಿಲ್ಲ. ಯಾಕಂದ್ರೆ ಮತ್ತೆ ಒಳ್ಳೆ 5 ವರ್ಷ ಮತ್ತೆ ಓಟ್ ಕೇಳಕ್ ಬರ್ತಾರಲ್ಲ, ಅವಾಗ ಅಷ್ಟೇ ನೆನಪಾಗುತ್ತಾ, ಊಟ ಕುಸ್ಕೊಂಡ್ರೆ ಅಷ್ಟೇ ಗೆಲ್ತೀವಿ ನಾವು ಅಂತಂದು. ಅಲ್ಲಿ ಮಟ್ಟ ಏನು ನೆನಪಿರಂಗಿಲ್ಲ ಅವ್ರಿಗೆ. ರೈತ ಅವ್ರು ಮತ್ತೆ ಅವು ಭೂಮಿ ಮಾರೋ ಲೆವೆಲ್ಲಿಗೆ ಬರ್ತದೆ. ಅಂದ್ರೆ ಹಿಂಗೆ ಹೋರಾಟ ಮಾಡಿ ಗೆದ್ದಾನ, ಸ್ಟ್ರೈಕರ ಮಾಡಿ ರೋಡಿಗೆ ನಿಂತು ನನ್ನ ಬೆಳೆಗೆ ನ್ಯಾಯವಾದ ಬೆಲೆ ಸಿಗ್ಲಿಕ್ಕಂದ್ರೆ ಬೆಳೆನಾರ ಚೆಲ್ಲಿ ಒಟ್ಟು ಹುಯ್ತು ಮಾಡಿ ಗೆದ್ದಾನಪ್ಪ. ಮತ್ತು ಹೊಳ್ಳಿ ಎಲ್ಲಿಗೆ ಗೊತ್ತನ, ಅವ ಬೆಳಿತಾನ, ಮತ್ತು ಹೊಳ್ಳಿ ಮಧ್ಯವರ್ತಿಗಳು ತಿಂತಾರೆ ಅದನ್ನು, ಮತ್ತು ರಾಜಕಾರಣಿಗಳು ಬರ್ತಾರೆ, ಓಟ್ ಹಾಕಿಸ್ಕೊಂತಾರ, ಭೂಮಿ ಮಾರೋ ಲೆವೆಲಿಗೆ ಬರ್ತಾರೆ. ಮತ್ತು ಹೊಳ್ಳಿ ರೈತ ಎಲ್ಲಿದ್ದ ಅಲ್ಲಿಗೆ. ಇವಾಗ ಬೆಳೆದಿರೋ ಬೆಳೆಗೆ ನ್ಯಾಯವಾದ ಬೆಲೆನೂ ಸಿಗವಲ್ತೆ. ಹೊಳ್ಳಿ ರಾಜಕಾರಣಿಗಳು ಇವ್ನು ನಂಬಿಸೋದು ಬಿಡವಲ್ರ. ಅಂದ್ರೆ ನಂಬಿಸಿ ಕೂತಿ ಕೊಯ್ತೀನಿ ಅಂತಾರಲ್ಲ, ಹಂಗಿಲ್ಲ ರೈತರ ಪರಿಸ್ಥಿತಿ ನಮ್ಮ ದೇಶದಾಗ. ಆಲ್ಮೋಸ್ಟ್ ಆಲ್ 160% ರೈತರು ಹೆಂಗಂದ್ರೆ ನಂಬುದ ರಾಜಕಾರಣಿಗಳನ್ನ. ಅದನ್ನು ಫಸ್ಟ್ ಆಫ್ ಆಲ್ ಬಿಟ್ಬಿಡ್ಬೇಕು ನಮ್ಮ ರೈತರು. ಯಾಕಂದ್ರೆ ಬೆಳೆದಿರೋ ಬೆಳೆಗೆ ನ್ಯಾಯವಾದ ಬೆಲೆ ಕೊಡ್ರಿ ಅಂತ ನಿಲ್ಬೇಕು, ಎಲ್ಲರೂ ಒಗ್ಗಟ್ಟಾಗಬೇಕು. ಯಾಕಂದ್ರೆ ಈ ಸಲ ನಮಗೆ ನ್ಯಾಯವಾದ ಬೆಲೆ ಸಿಕ್ಕಿಲ್ಲ, ಮುಂದಿನ ಸಲ ಸಿಗುತ್ತೆ ಅಂತಂದು ಹೆಂಗೆ ಎಷ್ಟು ವರ್ಷ ಅಂತಂದು ಹೋಗುದು ಹಂಗೆ, ಹೌದಿಲ್ಲ? ಎಷ್ಟು ವರ್ಷ ಅಂತ ಹೋಗೋಣ, ಎಷ್ಟು ತುಸ ವರ್ಷ ಆತ. ನಮ್ಮ ಅಜ್ಜರು ಮುತ್ತಜ್ಜರು ಹಳ್ಳಿ ನಮ್ಮ ಅಪ್ಪರು ಎಲ್ಲರ ಕಾಲಕ್ಕೆ ಅದ ಬಂತು. ಯಾಕೆ ನಾವು ಬೆಳೆದಿರೋ ಬೆಳೆಗೆ ನ್ಯಾಯವಾದ ಬೆಲೆ ಸಿಗೋದು ಅಂದ್ರೆ ನಾವ ಫಿಕ್ಸ್ ಮಾಡೋದಾಗವಲ್ತ ನಾವು ಬೆಳೆದಿರೋ ಬೆಳೆಗೆ. ಒಬ್ಬ ಚಪ್ಪಲ್ ಹಿಡ್ದವ, ಚಪ್ಪಲ್ ಇದು ಸ್ಪಾರ್ಕ್, ಇದೊಂದು ಐಟಮ್, ಇದೊಂದು ಬ್ರ್ಯಾಂಡ್ ಅಂತ ಹಿಡ್ದವ, 1,000 ಅಂದ್ರೆ 1,000 ಕೊಟ್ಟ ತೊಗೋಬೇಕದನ್ನ ಅಲ್ಲಿ ಅಂಗಡ್ಯಾಗ. ಯಾಕ ನಮ್ಮ ರೈತರಿಗೆ ಆಗಂಗಿಲ್ಲ ನಂಗೆ ಫಿಕ್ಸ್ ಮಾಡಕ್ಕೆ ಆಗುತ್ತಾ? ಹಂಗೆ ನಿಂತೀವಿ ಅಂದ್ರೆ ದೇಶದಾಗ ಎಲ್ಲವನ್ನ ಬಂದು ನನಗೆ 1,000 ರೂಪಾಯಿಗೆ 1 kg ಕೊಡೋ ಅನ್ನೋ ಲೆಕ್ಕ ಆಗುತ್ತೆ. ಹಂಗೆ ಆಗ್ಬಾರ್ದು. ಯಾಕಂದ್ರೆ ರೈತರು ಅವ್ಗೆ ಎಷ್ಟ ಕಷ್ಟ ಕೊಟ್ಟರು ಮತ್ತೆ ಹೊಳ್ಳಿ ನಾ ಬೆಳಿತೀನಿ, ದೇಶಕ್ಕೆ ಅನ್ನ ಹಾಕ್ತೀನಿ ಅನ್ನೋದು ನಮ್ಮ ರೈತರು ಹೆಮ್ಮೆ ಆಗಿರ್ತೈತಿ. ಅಂಥ ರೈತರನ್ನ ದೇಶ ಅಂದ್ರೆ ನಮ್ಮ ಸರ್ಕಾರ ಕಳ್ಕೊಳಕ್ಕೆ ಹೋಗ್ಬಿಡ್ರಿ. ಯಾಕಂದ್ರೆ ಭಾಳ ತಾಳ್ಮೇಲೆ ನಿಂತ ಕೇಳ್ತಾರೆ ರೈತರು. ಅಂಥವ್ರಿಗೆ ಭಾಳ ಮೋಸನ ಮಾಡಕ್ಕೆ ಹೋಗ್ಬಿಡ್ರಿ. ಒಬ್ಬ ಮನುಷ್ಯ ತಲೆ ಕಟ್ಟಿ ನಿಂತಂದ್ರೆ ಎಲ್ಲ ಆಗುತ್ತಾ, ಅದನ್ನು ನಾವು ರೈತರು ಮಾಡೋಕೆ ಹೋಗಂಗಿಲ್ಲ. ಯಾಕಂದ್ರೆ ದೇಶದ ಬೆನ್ನೆಲುಬು ರೈತ ಅಂತಂದು ದೊಡ್ಡವ್ರು ಹೇಳ್ಯಾರ. ಅದನ್ನು ರೈತ ಮುಂದುವರ್ಸ್ಕೊಂಡು ಹೊಂಟಾನ. ಆದರೂ ಒಂದು ಬೆಲೆ ಫಿಕ್ಸ್ ಮಾಡಿರಿ ಅನ್ನೋದು ನಮ್ಮ ರೈತರ ಆಸೆ. ಯಾಕಂತಂದ್ರೆ ಅವ ಎಷ್ಟೋ ಸಾಲ ಮಾಡಿ ಹೊಳ್ಳಿ ನೀವು ಕೊಟ್ಟಿರೋ ಯಾವುದೇ ಸ್ಕೀಮಿಗೆ ರೊಕ್ಕ ಹಾಕಿ ಬರುತ್ತಂತಂದು ಬಾಯಿ ತಗೊಂಡು ಕುಂತಿರ್ತಾರೆ ನಮ್ಮ ರೈತರು. ಬೆಳೆ ಹಾನಿ ಈ ಸಲ ಹಾಕ್ತಾರೆ ಅಂತಂದು ಅದಕ್ಕೆ ತುಂಬಿರೋ ರೊಕ್ಕನೂ ಹೋಗುತ್ತಾ, ಬೆಳೆ ಹಾನಿನೂ ಬರೋಂಗಿಲ್ಲ. ಇದು ಎಂಥ ನ್ಯಾಯ, ಹೌದಿಲ್ಲ? ಅದಕ್ಕೆ ಬೆಳೆ ಹಾನಿ ಆಗ್ಲಿಕ್ಕಂದ್ರೆ ಆ ಬೆಳೆ ಹಾನಿ ಹಾಕಿದ್ದು ರೊಕ್ಕ ಹೇಳ್ಕೊಡ್ರಿ. ಬೆಳೆ ಹಾನಿ ತುಂಬಕ್ಕೆ ರೊಕ್ಕ ಹಾಕಿಸ್ಕೊಂಡಿರ್ತಿರಲ್ಲ, ಬೆಳೆ ಹಾನಿ ಮಾಡ್ಲಿಕ್ಕಂದ್ರೆ ಅದು ರೊಕ್ಕ ಕೊಡ್ರಿ. ಅದ್ರಾಗ 1,000 ಕೋಟಿ ನುಂಗಕ್ಕೆ ಹೋಗ್ಬೇಡ್ರಿ. ಇರೋದಕ್ಕೆ ನಮ್ಮ ರೈತರು ಇಷ್ಟೆಲ್ಲ ಕಷ್ಟಪಟ್ಟು ಮತ್ತ ಬಂದರು ಬೆಳೆಗೆ ನ್ಯಾಯವಾದ ಬೆಲೆ ಸಿಗಂಗಿಲ್ಲ. ಒಳ್ಳೆ ತನ್ನ ಮಕ್ಳಿಗೂ ಸಾಲ ಮಾಡಿ ಹೋಗ್ಕನಂತಂದು ತಮ್ಮ ಮಕ್ಕಳಿಗೆ ತಲೆ ಬರ್ದಿನ ಅಂದ್ರೆ ನಮ್ಮ ಅಪ್ಪ ಇಷ್ಟು ಸಾಲ ಮಾಡಿಗೇನ, ನಾ ಅದನ್ನು ತೀರಿಸ್ಬೇಕು. ಹೊಲ್ದಾಗ ಏನೂ ಇಲ್ಲ, ಸೊನ್ನಿವ್ಯಾಗ ಆ ವಾಚ್ಮ್ಯಾನ್ ಕೆಲಸ ಆಗೋಲ್ದಕ್ಕಂತ 500 ರೂಪಾಯಿ, ಅದು ಎಷ್ಟು 500 ರೂಪಾಯಿ ದಿನಕ್ಕೆ 500 ರೂಪಾಯಿ ಕೊಡ್ತಾರೆ. ಒಟ್ಟು ತಿಂಗಳಿಗೆ ಒಂದು 15-20 ಸಾವಿರ ಕೊಡ್ತಾರೆ ಅನ್ನೋದು ಬೆಂಗಳೂರಿಗೆ ಹೋಗ್ಬಿಡೋದು ಇದ್ದಿದ್ದು ಹೊಲ ಮಾರಿ.
ಮುಂದೆ ಇದ್ದಿದ್ದು ಹೊಲದಾಗ ಫ್ಲ್ಯಾಟ್ ಅಥವಾ ಏನಾರ ಒಂದು ಬಿಲ್ಡಿಂಗ್ ಕಟ್ಟಿ ಕಾಂಪ್ಲೆಕ್ಸ್ ಗತೆ ಮಾಡಿ ಅವ ಲಾಭಕ್ಕನ ಇವ ಇದ್ದವ ಹೊಲ ಇದ್ದವ ಮಾರಿ ಮತ್ತು ಮುಂದೋಗಿ ಎಲ್ಲಿ ಇತ್ತು ಸಂಗೆ ಅಲ್ಲಿಗೆ ಬಂತು ಸಂಗೆ ಅಂತಂದು ಬರ್ತ ಹಂಗ ಮುಂದೆ ಏನಂತಂದ್ರ ರೈತರು ಇಷ್ಟೆಲ್ಲ ಕಷ್ಟಪಡ್ತಾರ ಇಷ್ಟೆಲ್ಲ ಮಾಡ್ತಾರ ಅಂತಂದು ಒಬ್ಬೊಬ್ರ ತಲೆಯಾಗ ಇರ್ತತಿ. ಆದ್ರೆ ಅದು ನಿಜ, ಕಷ್ಟಪಡ್ತಾರ. ಅದು ನಾ ಹೇಳಕತ್ತಿದ್ದ ಅರ್ಥ ಮಾಡ್ಕೊಂತೀರಿನ, ಕಷ್ಟಪಡ್ತಾರ ಅನ್ನೋದು ಬಾಯಾಗಿ ಹೇಳಕ್ಕೆ ಕಷ್ಟ ಬರುತ್ತಾ, ಕಷ್ಟಪಟ್ಟವಂಗ ಕಷ್ಟ ಗೊತ್ತಿರುತ್ತ. ಕಷ್ಟಪಡ್ತಾರ ಅಂತಂದು ಹೇಳೋದು ಸುಲಭ, ಆದ್ರೆ ಕಷ್ಟಪಡೋದು ಭಾಳ ಕಷ್ಟ. ಹೇಳಿದ ಅರ್ಥ ಮಾಡ್ಕೊಳಕತ್ತಿರಲ್ಲ ಕಷ್ಟ. ಅದಕ್ಕೆ ನಾವು ಹೇಳೋದೇನಂದ್ರೆ ನಮ್ಮ ರೈತರಿಗೆ ಆದಷ್ಟು ಬೆಲೆ ಕೊಡ್ರಿ. ಯಾಕಂದ್ರೆ ಒಬ್ಬ ಕಂಪ್ನಿ CEO ಇರೋ ವ್ಯಾಲ್ಯೂ ನಮ್ಮ ರೈತರಿಗೂ ಐತಿ. ಯಾಕಂದ್ರೆ ತಾ ಬೆಳೆದಿರೋ ಬೆಳೆ ಎಲ್ಲ ದೇಶದ ಮೂಲಿಗೂ ಮುಟ್ಟಿಸ್ತಾನಂದ್ರ ಅದು ರೈತರ ತಾಕತ್. ಅವ ಅಷ್ಟು ಬೆಳಿತಾನ ಅನ್ನೋ ತಾಕತ್. ಅವಂಗೆ ಎಷ್ಟ ಮಳೆ ಬಂದು ಹಾನಿ ಆಗಿ ಅಂದ್ರೆ ಮಳೆ ಬಂದು ಅಷ್ಟು ನೀರ ನಿಲ್ಲದ, ನೀರ ಬಂದ್ರೆ ನಿಲ್ಲಿ, ಅವನೋನ ಬಿಸಿಲು ಬಂದು ಎಲ್ಲಿಯಾರ ಮುದುರು ನಿಲ್ಲಿ, ಹೊಳ್ಳಿ ಅದಕ್ಕೆ ನೀರು ರಾಸ್ತಾನ ಕಡಿಯಕ್ಕೆ ಅವನೋನ ಆ ಮಳೆ ಬಂದು ನೀರು ನಿಂತಿರ್ತಲ್ಲ ಅದನ್ನ ಹರಿಗೆ ಹೊಳ್ಳಿ ಬಿತ್ತಿ ಮತ್ತೆ ಹೊಳ್ಳಿ ಬೆಳೆ ಬೆಳೆದು ದೇಶಕ್ಕೆ ಕೊಡ್ತಾನ. ಅದು ನಮ್ಮ ರೈತ. ಇಷ್ಟೆಲ್ಲ ಕಷ್ಟಪಟ್ಟು ನಮ್ಮ ರೈತರು ಮತ್ತ ಬಂದ್ರೆ ಅವ್ರು ಸರ್ಕಾರದವ್ರು ಮತ್ತೆ 5 ವರ್ಷಕ್ಕೆ ಬರ್ತಾರ, ಮತ್ತೆ ನಮ್ಮ ರೈತರು ನಂಬ್ತಾರ. ಮತ್ತೆ ಎಲ್ಲಿಗೆ ಬಂದು ಸಂಗಯ್ಯ ಅಲ್ಲಿಗೆ ಬಂದೆ ಸಂಗಯ್ಯ ಅಂತಂದು ಮತ್ತೆ ಅಲ್ಲಿಗೆ ಬರ್ತೈತೆ ಪರಿಸ್ಥಿತಿ. ಅದಕ್ಕೆ ರೈತರು ಏನೋ ಆಗೋಲ್ದಕ್ಕ ಯಾವಾಗ ಬರಲಿ ಯಾರ ಬರಲಿ ನಾವು ಬೆಳೆದಿರೋ ಬೆಳೆಗೆ ಒಂದು ನ್ಯಾಯವಾದ ಬೆಲೆ ಕೊಡಲಿ ಅಂತಂದನ ಕೇಳೋದು. ಯಾಕಂದ್ರೆ ಅವ ಬೆಳೆದಿರೋ ಬೆಳೆಗೆ ನ್ಯಾಯವಾದ ಬೆಲೆ ಎಲ್ಲಿ ಸಿಗಂಗಿಲ್ಲ, ಸಿಗೋಣ ಹೊಲ್ತ ಮಧ್ಯವರ್ತಿಗಳು ತಿಂತಾರ. ಎಲ್ಲ ಹೇಳಿಬಿಟ್ಟಿನಿ, ಮಧ್ಯವರ್ತಿಗಳ ತಿಂತಾರ. ಅಷ್ಟೆಲ್ಲ ಸಾಲ ಆಗೈತಿ ಅಂತಂದು ಮನ್ಯಾಗ ಪರಿಸ್ಥಿತಿ. ಅವ್ರ ಮಕ್ಳಿಗೇನ ನಮ್ಮಪ್ಪ ಸಾಲ ಮಾಡ್ಯಾನ ಹೊಲದ ಮ್ಯಾಗ, ಹೊಲ ಸಾಲ ಮಾಡ್ಯಾನ, ಅದನ್ನು ತೀರ್ಸಕ್ಕೆ ನಾವು ಹೋಗ್ಬೇಕು, ದುಡ್ಯಾಕೆ ಹೋಗೋನತ್ತಾಗ ಹೊಲ್ದಾಗ ಏನೈತೆ ಅಂತಂದು ಅವ್ರು ದುಡ್ಯಾಕೆ ಹೋಗಾರ. ಎಷ್ಟು 15-20 ಸಾವಿರಕ್ಕೆ ದುಡ್ಯಾಕೆ ಹೋಗಿ ಮತ್ತೆ ಅವ್ರು ಇನ್ನೊಂದು ಸಾಲ ಮಾಡ್ಕೊಂಡು ಅವ್ರು ಬರ್ತಾರೆ. ಮತ್ತೆ ಹೊಳ್ಳಿ ಎಲ್ಲಿಗೆ ಅಲ್ಲಿಗೆ ಮತ್ತೆ ಭೂಮಿ ತೊಗೊಳೋದು ಮತ್ತೆ ಅದನ್ನ ಮಾಡೋದು. ಅದನ್ನ ರೈತರ ಕಷ್ಟ ಭಾಳ ಇರ್ತೈತಿ. ರೈತ ಒಬ್ಬ ಎಷ್ಟು ಕಷ್ಟಪಡ್ತಾನೆ ಅಂತಂದ್ರೆ ಅವು ಹೇಳಕ್ಕೆ ನನಗೆ ಪದನ ಬರೋವಲ್ಲು. ಯಾವ ರೀತಿ ಹೇಳಿದ್ರನ್ನ ಅದು ಕಷ್ಟನೇ ಐತಿ ರೈತರದ್ದು. ಎಲ್ಲರ ಕಡೆ ಕೇಳ್ಕೊಳೋದು ಏನಂದ್ರೆ ನಮ್ಮ ರೈತರ ಕಡೆ ಎಲ್ಲರಿಗೂ ಕೈ ಮುಗಿದು ಕೇಳ್ಕೊತೀನಿ, ಎಲ್ಲರೂ ಹೆಚ್ಚಾನೆಚ್ಚು ಬೆಳೀರಿ. ನಮಗೆ ಬೆಲೆ ಸಿಗ್ಲಿಕ್ಕಂದ್ರೂ ನಾವು ದೇಶಕ್ಕೆ ಅನ್ನ ಹಾಕೋದು ಬಿಡೋದು ಬೇಡ. ಯಾಕಂತಂದ್ರೆ ಒಬ್ಬ ಗೋರ್ಮೆಂಟ್ ಎಂಪ್ಲಾಯಿ ಸಿಗೋ ಮರ್ಯಾದೆ ಒಂದಲ್ಲ ಒಂದು ದಿನ ನಮಗೂ ಸಿಗುತ್ತೆ. ಯಾಕಂದ್ರೆ ಗೋರ್ಮೆಂಟಿಗೆ ಅನ್ನ ಹಾಕೋರು ನಾವು ಭಾಳ ತಲೆ ಕೆಡಿಸೋದು ಬೇಡ. ಎಲ್ಲ ನಮ್ಮ ಸ್ನೇಹಿತರಿಗೂ ಮತ್ತು ನನ್ನ ಪ್ರೀತಿಯ ಎಲ್ಲ ರೈತರಿಗೂ ಈ ಸಣ್ಣ ರೈತ ಮಾಡೋ ನಮಸ್ಕಾರ. ನೆಕ್ಸ್ಟ್ ವಿಡಿಯೋ ಪಾರ್ಟ್ 2 ಸಬ್ಸ್ಕ್ರೈಬ್ ಮಾಡಿರಿ, ಒಳ್ಳೆ ಲೈಕ್ ಮಾಡಿರಿ.